ಸರ್ಕಾರಿ ನೌಕರರ ಸಂಘದ ಆಸ್ತಿ ಲೀಸ್ ವಿಚಾರವಾಗಿ ಮಾಜಿ ಮತ್ತು ಹಾಲಿ ಅಧ್ಯಕ್ಷರ ನಡುವಿನ ಶೀತಲ ಸಮರ ಈಗ ತಾರಕಕ್ಕೇರಿದೆ. ಇಬ್ಬರ ಜಿದ್ದಾಜಿದ್ದಿನ ನಡುವೆ 16 ವರ್ಷಗಳಿಂದ ವ್ಯಾಪಾರವನ್ನೇ ನಂಬಿಕೊಂಡಿದ್ದ ಕುಟುಂಬವೊಂದು ಇಂದು ಬೀದಿಗೆ ಬರುವಂತಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ನೌಕರರ ಸಂಘದ ಕಟ್ಟಡದಲ್ಲಿನ 2 ಅಂಗಡಿ ಮತ್ತು 1 ಹೋಟೆಲ್ ಅನ್ನು 2012ರಲ್ಲಿ ಅಂದಿನ ಅಧ್ಯಕ್ಷ ಬಂಗವಾದಿ ನಾಗರಾಜ್ ಅವರು ಪ್ರಮೋದ್ ಕುಮಾರ್ ಎಂಬುವವರಿಗೆ ಲೀಸ್ಗೆ ನೀಡಿದ್ರು. 2023ರವರೆಗೆ ಈ ಲೀಸ್ ಸತತವಾಗಿ ನವೀಕರಣಗೊಳ್ಳುತ್ತಾ ಬಂದಿದ್ದು, ಪ್ರಮೋದ್ ಅವರು ಒಟ್ಟು 4,25,000 ರೂಪಾಯಿಗಳನ್ನು ಲೀಸ್ ಮೊತ್ತವಾಗಿ ಪಾವತಿಸಿದ್ದು, ಇದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳು ಸಂಘದ ರಿಜಿಸ್ಟರ್ನಲ್ಲಿಯೂ ಇವೆ ಎನ್ನಲಾಗಿದೆ. ಲೀಸ್ ಅವಧಿ ಇನ್ನು 1.5 ವರ್ಷ ಬಾಕಿ ಇರುವಾಗಲೇ ಹಾಲಿ ಅಧ್ಯಕ್ಷ ಬೈರೇಗೌಡ ಅವರು ಹೋಟೆಲ್ಗೆ ಬೀಗ ಹಾಕಿದ್ದಾರೆ ಎಂಬುದು ಸಂತ್ರಸ್ತ ಪ್ರಮೋದ್ ಕುಮಾರ್ ಅವರ ಗಂಭೀರ ಆರೋಪ. ಹಣವನ್ನು ಮಾಜಿ ಅಧ್ಯಕ್ಷರ ಬಳಿಯೇ ವಸೂಲಿ ಮಾಡಿಕೊಳ್ಳಿ, ಇಲ್ಲಿ ನಿಮಗೆ ಜಾಗವಿಲ್ಲ ಎಂದು ಬೆದರಿಕೆ ಹಾಕಲಾಗುತ್ತಿದೆ. ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ ಎಂದು ಪ್ರಮೋದ್ ಕಣ್ಣೀರು ಹಾಕಿದ್ದಾರೆ. ಈ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಅಧ್ಯಕ್ಷ ಬಂಗವಾದಿ ನಾಗರಾಜ್ ಅವರು ಹಾಲಿ ಅಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ದಾರೆ. ಸಂಘದ ಮೇಲಂತಸ್ತು ನಿರ್ಮಿಸಲು ಸಮಿತಿಯ ಒಪ್ಪಿಗೆಯ ಮೇರೆಗೆ ಹಣ ಪಡೆದು ಲೀಸ್ಗೆ ನೀಡಲಾಗಿತ್ತು. ಆ ಹಣದಲ್ಲೇ ಕಟ್ಟಡ ನಿರ್ಮಾಣವಾಗಿದೆ. ಹಾಲಿ ಅಧ್ಯಕ್ಷರು ದ್ವೇಷ ಸಾಧನೆ ಮಾಡುತ್ತಿದ್ದಾರೆ. ಅವರಿಗೆ ತಾಕತ್ತಿದ್ರೆ ಬಹಿರಂಗ ಸಭೆಗೆ ಬರಲಿ, ಅವರು ಒಬ್ಬ ಅನಾಮಿಕ ಅಧ್ಯಕ್ಷ ಎಂದು ಹರಿಹಾಯ್ದಿದ್ದಾರೆ. ಸಂಘದ ಆಂತರಿಕ ರಾಜಕೀಯ ಮತ್ತು ಇಬ್ಬರು ಮುಖಂಡರ ನಡುವಿನ ಅಹಂನ ಹೋರಾಟಕ್ಕೆ ಸಾಮಾನ್ಯ ವ್ಯಾಪಾರಿಯೊಬ್ಬರು ಬಲಿಪಶುವಾಗುತ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ನ್ಯಾಯಯುತವಾಗಿ ಹಣ ಪಾವತಿಸಿ ವ್ಯಾಪಾರ ಮಾಡುತ್ತಿದ್ದ ಕುಟುಂಬಕ್ಕೆ ಅನ್ಯಾಯವಾಗುತ್ತಿರುವುದಕ್ಕೆ ವ್ಯಾಪಾರಿ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ವಿವಾದದ ಕುರಿತು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಮತ್ತು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ನಾವು ನೌಕರ ಸಂಘ ಅಧ್ಯಕ್ಷ ಆದಮೇಲೆ ಸುಮಾರು 15 ವರ್ಷಗಳ ಹಿಂದುಗಡೆ ಈ ಮೇಲಂತಸ್ತು ಕಟ್ಟೋದಕ್ಕೆ ನಾವೆಲ್ಲ ಕಾರ್ಯಕಾರಿ ಸಮಿತಿ ಸಭೆ ಸೇರಿ ಈ ರವಿ ಹತ್ರ 4,25,000 ತೊಗೊಂಡಿದ್ದೀವಿ. ತೊಗೊಂಡು ರವಿಗೆ ಮೆಸ್ ಕೊಟ್ಟಿದ್ದೀವಿ, ಮೇಲ್ಗಡೆ ಕೊಟ್ಟಿದ್ದೀವಿ. ಏನು ಖಾಲಿ ಇರೋದಂದರೆ ಯಾವಾಗ ಅವ್ರು ದುಡ್ಡು ವಾಪಸ್ ಕೊಟ್ಟರೆ ಅವ್ರು ಖಾಲಿ ಮಾಡೋದಂತಿದೆ. ನಾನು ವರ್ಷನೂ ರೆಸಲ್ಯೂಷನ್ ಮಾಡಿ ಇವರಿಗೆ ಮುಂದುವರ್ಸಕ್ಕೆ ಕೊಟ್ಟಿದ್ದೀನಿ. ನಾನು ಈಗ ಸೊಂಡಪೇಟೆಯವರು 7 ಬಿಲ್ಡಿಂಗ್ಗೂ 55,000 ಮೊದಲೇ ಹಾಕಿಬಿಟ್ಟಿದ್ರು. ಕೆಳಗಡೆ 7 ಬಿಲ್ಡಿಂಗ್ ಕೂಡ ಅದು ಕಾರಣ ನಾವು ಹಿರಿಯರ ಟೀಚರ್ ಕೂಡ ಇಲ್ಲೇ ಧನ್ಯವಾದ ಕೊಟ್ಟರು. ಅವ್ರು ನಿಮ್ಮ ಹೇಳಿದ್ರಲ್ಲ, ಹಾಗೆ ಹಂಗೆ ಹಾಕಿರೋದು ನಾವು ಅಲ್ಲಿಗೂ ನಾನು 3 ರೂಮ್ ಬಿಡಿಸಿದ್ದೀನಿ. ಮೇಲ್ಗಡೆ ಅಂತಸ್ತಾರೆ ದುಡ್ಡು ಕೊಟ್ಟಿದ್ದೀನಿ, ಮೇಲ್ಗಡೆ ಬಿಲ್ಡಿಂಗ್ ಕಟ್ಟಿದ್ದೀನಿ, ಇವ್ರು ಕೊಟ್ಟಿದ್ದೀನಿ. ಇವ್ರು ದೌರ್ಜನ್ಯದಿಂದ ಇವ್ರು ಒಳಗಡೆ ಸೇರಿಸಿರ ಬೀಗ ಹಾಕಿದ್ದಾನೆ. ಈಗ ಅವ್ನು ನಮ್ಮನ್ನು ಕೇಳಿದ್ದಾನೆ, ಆತ ನಾನು ಕೇಳಿದ್ದಾನೆ ಡಾಕ್ಯುಮೆಂಟ್ ಕೊಡು ಅಂತ. ಜಿಲ್ಲಾಧ್ಯಕ್ಷ ಕೇಳಿದ್ದಾರೆ, ಜಿಲ್ಲಾಧ್ಯಕ್ಷಕ್ಕೆ ಕೊಡ್ತಾ ಇದ್ದೀನಿ. ಈಗ ಜಿಲ್ಲಾಧ್ಯಕ್ಷ ನಾನು ಕೇಳಿದ್ದಾರೆ ಡಾಕ್ಯುಮೆಂಟ್ ಕೊಡು ಅಂತ. ಈತ ಯಾಕೆ ಕೇಳಲಿಲ್ಲ? ಈತ ನನ್ನ ನಂತರ ಜನಾರ್ದನ ಆದಾಗ ನಾನು 2 ಲಕ್ಷ ನಮ್ಮ ಅಕೌಂಟ್ ಬಂದಿದೆ. ಅವ್ರು ಖರ್ಚು ಮಾಡಿದ್ದಾರೆ, ಡ್ರಾ ಮಾಡಿದ್ದಾರೆ. ಈತ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡೋದಕ್ಕೆ ಈಗ ರವಿಗೆ ಹೇಳಿದ್ದಾರೆ, ಬರಲಿ ಎಲ್ಲರೂ ಸೇರಲಿ, ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿ ರೆಸಲ್ಯೂಷನ್ ಮಾಡಿ ನಾನು ಅವ್ರಿಗೆ ಕಾಸು ಕೊಟ್ಟು. ಸರ್, ಏನೀಗ 4,25,000ಕ್ಕೆ ನೀವು ತಾವೇನು ಲೀಸ್ ಕೊಟ್ಟಿದ್ದೀರಾ, ಆ ಅಮೌಂಟನ್ನು ನೀವು ಖಾತೆಗೆ ಜಮಾ ಮಾಡಿದ್ದೀರಾ ಸರ್? ನಮಗೆ ಕಾರ್ಯಕಾರಿ ಸಮಿತಿ ಸಭೆ ಮೇಲೆ ಅಮೌಂಟು ಜಮಾ ಮಾಡೋಂಗಿಲ್ಲ. ಕಾರ್ಯಕಾರಿ ಸಮಿತಿ ಸಭೆ ತೀರ್ಮಾನ ನಮ್ಮ ಸಹಕಾರ ಬ್ಯಾಂಕಲ್ಲಿ ಸಹಕಾರ ಬ್ಯಾಂಕಲ್ಲ. ಈಗ ಕೂಡ ಆತ ಪ್ರೈಮರಿಯಲ್ಲಿ ಗೆದ್ದು ಹೈಸ್ಕೂಲಲ್ಲಿ ಹೋಗಿದ್ದಾನೆ. ಈಗ ಅಧ್ಯಕ್ಷನೇ ಅಲ್ಲ, ಪ್ರೈಮರಿಯಲ್ಲಿ ಗೆದ್ದಿದ್ದಾನೆ, ಹೈಸ್ಕೂಲ್ಗೆ ಹೊರಟೋಗಿದ್ದಾನೆ. ರೆಕಾರ್ಡ್ ಕೂಡ ಕೊಡ್ತೀನಿ. ಆತ ಅನಾಮಿಕ ಅಧ್ಯಕ್ಷ. ಆತ ಅಧ್ಯಕ್ಷನೇ ಅಲ್ಲ. ಆತ ಬೇಕಾದರೆ ದಾಖಲೆ ಸಮೇತ ಕೊಡ್ತೇನೆ ನಾನು, ಬಹಿರಂಗ ಸಭೆಗೆ ಬರಲಿ. ಆತ ನಿಜವಾಗ್ಲಿ ಇವಾಗ ಪ್ರೈಮರಿಲಿ ಡೈರೆಕ್ಟರ್ ಆಗಿದ್ದಾನ, ಹೈಸ್ಕೂಲ್ಗೆ ಹೊರಟೋಗಿದ್ದಾನೆ. ಯಾವಾಗ ಹೈಸ್ಕೂಲ್ಗೆ ಹೋದ್ನೋ ಅವ್ನು ಅಧ್ಯಕ್ಷ ಸ್ಥಾನ ಹೋಗಿದೆಯಲ್ಲ. ಸರ್, ಈಗ ತಾವು ಅಧ್ಯಕ್ಷರಾಗಿ ಮತ್ತೆ ಪುನಃ ನಿರ್ಗಮಿಸುವಂಥ ವೇಳೆ ತಾವು ಯಾವುದೇ ದಾಖಲೆಗಳು ಕೊಟ್ಟಿಲ್ಲ ಅನ್ನೋವಂಥದ್ದು ಆರೋಪನೂ ಸಹ ನಮ್ಗೆ ಕೇಳಿಲ್ಲ. ನಾವು ಕೇಳೋದು ನಾವು ಯಾರು ದಾರೆ ದಾಸಪ್ಪ ಕೊಡೋಣ, ಯಾರು ಕೊಡೋದು ನಾವು ನಮ್ಗೆ ಕೇಳಿದ್ದಾರೆ. ಈಗ ಜಿಲ್ಲಾಧ್ಯಕ್ಷ ಕೇಳಿದ್ದಾರೆ, ನಾನು ಸೀದಾ ಹೋಗಿ ನಿನ್ನೆನೂ ಹೋಗಿದ್ದೀನಿ, ಈಗ ಹೋಗ್ತಾ ಇದ್ದೀನಿ. ಅದೆಲ್ಲ ನೋಡಪ್ಪ ಎಲ್ಲ ಪಟ್ಟಿ ಮಾಡಿಕೊಡು ಅಂತ ಹೇಳಿದ್ದಾರೆ. ನಾನು ಅವ್ರು ಸಲ್ಲಿಸ್ತೇನೆ ಅವ್ರು ಕೇಳಿದ್ದಕ್ಕೆ. ಇವು ನಿನ್ನೆ ಅಂದರೆ ಇದುವರೆಗೂ ನಿಮ್ಮ ಹತ್ರ ಯಾರು ಡಾಕ್ಯುಮೆಂಟ್ಸ್ ಕೊಡಿ ಅಂತ ಯಾರು ಕೇಳಿಲ್ಲ? ನಮ್ಮ ಹತ್ರ ಕೇಳಿಲ್ಲ, ನನ್ನ ಹತ್ರ ಕೇಳಿಲ್ಲ ಯಾರು. ನಮಸ್ತೆ, ನನ್ನ ಹೆಸರು ಪ್ರಮೋದ್ ಕುಮಾರ್ ಅಂತ. ನಮಗೆ ಇಲ್ಲಿ ನೌಕರ ಮನೆ ಅಧ್ಯಕ್ಷ ಮೇಲೆ ಹೋಟೆಲ್ ನಡೆಸ್ಕೊಳ್ಳೋಕ್ಕೆ ಅಂತ 2012ರಲ್ಲಿ ನಮಗೆ ಲೀಸ್ ಕೊಟ್ಟಿರ್ತಾರೆ. 2 ಅಂಗಡಿ ಮತ್ತು 1 ಹೋಟೆಲ್ನ. 2012ರಿಂದ ಇವತ್ತು 23ವರೆಗೂ ನಮಗೆ 3 ಸಾರಿ ರಿನ್ಯೂವಲ್ ಮಾಡಿಸ್ಕೊಟ್ಟಿರ್ತಾರೆ ಮಾಜಿ ಅಧ್ಯಕ್ಷರು. ಅವ್ರು ರಿಟೈರ್ಡ್ ಆಗಿ ಹೋದ್ಮೇಲೆ ಇವಾಗ ಹೊಸದಾಗಿ ಬೇರೆ ಅಧ್ಯಕ್ಷರು ಬಂದಿದ್ದಾರೆ, ಬೇರೆಗೌಡರು ಅಂತ.
ಅವ್ರು ನಮಗೆ ಬೀಗ ಹಾಕಿ ತೊಂದರೆ ಕೊಡ್ತಾರೆ, ಹೋಗೋಕ್ಕೆ ಬರೋಕ್ಕೆ ಜಾಗ ಬಿಡ್ತೀರಾ. ನಮ್ಮ ಹತ್ರ ಅಪ್ ಟು ಡೇಟ್ ಎಲ್ಲ ಡಾಕ್ಯುಮೆಂಟ್ ಇದೆ, ಅವ್ರು ಬರ್ಕೊಟ್ಟಿರೋದು ಎಲ್ಲ ಬರ್ಕೊಟ್ಟಿದ್ದಾರೆ, ನಮ್ಮ ಬಾಂಡ್ ಕೊಟ್ಟಿದ್ದಾರೆ. ಇವಾಗಿರೋ ಅಧ್ಯಕ್ಷರು ನೀವು ಮಾಜಿ ಅಧ್ಯಕ್ಷರ ಹತ್ರ ಹೋಗಿ ವಸೂಲು ಮಾಡ್ಕೊಳ್ಳಿ, ಅವ್ರ ಹತ್ರ ಹೋಗ್ಲಿ ಇವ್ರ ಹತ್ರ ಹೋಗ್ಲಿ, ಇಲ್ಲಿ ಬರೋಂಗಿಲ್ಲ ಅಂತ ಬೀಗ ಹಾಕಿ ನಮ್ಗೆ ತೊಂದರೆ ಕೊಡ್ತಾರೆ, ಹೋಟೆಲ್ ನಡ್ಸ್ಕೊಳ್ಳೋಕೆ ಬಿಡ್ದಿರಾ. ಡಿಸೆಂಬರಿಂದ ಈ ಕೆಲಸ ಮಾಡ್ತಾರೆ, ನಮ್ಮ 3 ತಿಂಗಳಿಂದ ಇದೇ ಕೆಲಸ ಕೊಡ್ತಾರೆ. ಅವ್ರು ಬರೋಕ್ಕೆ ಹೋಗೋಕ್ಕೆ ಕೊಡ್ದಿರಾ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ನಮಗೆ ನ್ಯಾಯ ನಡೆದಿಲ್ಲ, ಸರಿಯಾಗಿ ಕೊಟ್ಟಿಲ್ಲ ನ್ಯಾಯ. ಎಷ್ಟು ಅಮೌಂಟ್ ಕೊಟ್ಟಿದ್ರೆ ಎಷ್ಟು ವರ್ಷ ಆಯ್ತು ಕೊಟ್ಟು? 4,25,000 ಕೊಟ್ಟಿದ್ದೀವಿ ಸರ್. ನಾವು 2012 ಕೊಟ್ಟಿದ್ರು. 2012ಇಂದ 2023 ಮಾಜಿ ಅಧ್ಯಕ್ಷರಿದ್ದಾಗ ನಮಗೆ ಟೈಮ್ ಟು ಟೈಮ್ ರಿನ್ಯೂವಲ್ ಮಾಡಿಸ್ಕೊಟ್ಟಿದ್ದಾರೆ, ಪ್ರತಿ 5 ವರ್ಷಕ್ಕೆ ಒಂದ್ಸರಿ. ಇವಾಗ ಹೊಸ ಅಧ್ಯಕ್ಷರು ಬಂದು ಅವ್ರವ್ರ ಸಂಘದಲ್ಲಿ ಏನೋ ಕಿರಿಕಿರೋದಕ್ಕೋಸ್ಕರ ನಮ್ಗೆ ಇವಾಗ ಬಂದ್ಬಿಟ್ಟು ಅವರು ನೀವು ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಆ ಸಂಘಕ್ಕೆ ಸಂಬಂಧಪಟ್ಟಿಲ್ಲ, ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ನಮ್ಮನ್ನು ಫೋರ್ಜರಿ ಮಾಡಿ ಫ್ರಾಡ್ ಮಾಡಿಸಿ ನಮ್ಮ ದುಡ್ಡು ಕೊಡ್ದಿರೋ ದೌರ್ಜನ್ಯದಿಂದ ಆಚೆಗೆ ಆಗ್ಬೇಕಂತ ನೋಡ್ತಾರೆ ನಮ್ಮನ್ನು. ನಮ್ಮ ಹತ್ರ ಅಪ್ ಟು ಡೇಟ್ ಎಲ್ಲ ಡಾಕ್ಯುಮೆಂಟ್ ಇದೆ. ಇನ್ನೂ ನಮಗೆ 1.5 ವರ್ಷ 2 ವರ್ಷ ಟೈಮ್ ಇದೆ ಇರಕ್ಕಿಲ್ಲಿ. ಇದು 2013 ರಿನ್ಯೂವಲ್ ಮಾಡಿಸ್ಕೊಟ್ಟಿರೋದು. ಇದು ಬಂದ್ಬಿಟ್ಟು ಅವ್ರ ರೆಗ್ಯುಲೇಷನ್ ಕಾಪಿಯಲ್ಲಿ ಬರ್ಕೊಟ್ಟಿರೋದು, ಅವ್ರ ಬುಕ್ಸಲ್ಲೆಲ್ಲ ಎಂಟ್ರಿ ಮಾಡಿದ್ದಾರೆ, ಎಲ್ಲನೂ ಇದೆ. ಅಪ್ ಟು ಡೇಟ್ ಇಟ್ಕೊಂಡು ಇವ್ರು ನಮ್ಗೆ ದೌರ್ಜನ್ಯ ಮಾಡ್ತಾರೆ, ಇಲ್ಲೀಗಲ್ ಆಗಿ ನಮ್ಮನ್ನು ಆಚೆಗೆ ಆಗಬೇಕು ಅಂತ ನೋಡ್ತಾ ಇದ್ದಾರೆ.